ಸ್ಟ್ರಾಂಗ್ ಕ್ಯಾರೆಕ್ಟರ್ ಅವನು. ಅದೇ ರೀತಿ ಈ ಕುಸುಮ ಬಾಲೆ ಇರ್ಬೋದು, ಚೆನ್ನ ಅವನ ಒಂದು ಕ್ಯಾರೆಕ್ಟರ್ ಏನಿದೆ, ಅವನು ಒಬ್ಬ ದಲಿತ ವರ್ಗಕ್ಕೆ ಸೇರಿದವನಾದರೂ ಅವನು ಒಂದು ಎಜುಕೇಟೆಡ್ ಪರ್ಸನ್ ಆಗಿ ಇರೋದು. ಅದೇ ರೀತಿ ಈ ತೂರಮ್ಮ ಅವಳ ಕ್ಯಾರೆಕ್ಟರು, ಅವಳು ಮಾಟ ಮಂತ್ರ ಎಲ್ಲ ಗೊತ್ತಿರುವಂತಹ ಒಬ್ಬ ಮಹಿಳೆ. ಅದೇ ರೀತಿ ಕೆಂಪಿಯ ಕ್ಯಾರೆಕ್ಟರ್ ಏನಿದೆ ಅವಳ ಒಂದು ಕ್ಯಾರೆಕ್ಟರ್ ಇರ್ಬೋದು. ಅದೇ ರೀತಿ ಅಮಾಸ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದೊಂದು ತುಂಬ ಯೂನಿಕ್ ಆದಂತಹ ಕ್ಯಾರೆಕ್ಟರು. ಗಾರಸಿದ್ದ ಮಾವ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಹಾಗೂ ಈ ದಲಿತ ಸಂಘದ ಅಧ್ಯಕ್ಷನಾಗಿರುವಂತಹ ನಾಗರಾಜುವಿನ ಒಂದು ಕ್ಯಾರೆಕ್ಟರ್ ಇರ್ಬೋದು. ಎಲ್ಲರೂ ಒಂದು ಡಿಫ್ರೆಂಟ್ ಆದಂತಹ ಕ್ಯಾರೆಕ್ಟರ್ಸು, ಡಿಫ್ರೆಂಟ್ ಆದಂತಹ ಒಂದು ಜೀವನ ದೃಷ್ಟಿಯುಳ್ಳವರು. ಕುಸುಮ ಬಾಲೆ ಕಾದಂಬರಿ ಪುಸ್ತಕವಾಗಿ ಪ್ರಕಟವಾಗೋದಕ್ಕಿಂತ ಮುಂಚೆ ಇದು ಸುದ್ದಿ ಸಂಗಾತಿ ಎನ್ನುವ ಪತ್ರಿಕೆಯಲ್ಲಿ ಕಥೆಯಾಗಿ ಬಂದಿತ್ತಂತೆ. ಇನ್ನು 1984ರಲ್ಲಿ ದೇವನೂರು ಮಹಾದೇವ ಅವರು ಬರೀತಾರೆ. ನಂತರ 1988ರಲ್ಲಿ ಮೊದಲ ಬಾರಿಗೆ ಇದನ್ನು ಪಬ್ಲಿಷ್ ಮಾಡಲಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ 10 ಮುದ್ರಣಗಳು ಕಂಡಿದೆ ಈ ಒಂದು ಕಾದಂಬರಿ. ಎಷ್ಟು ಒಂದು ಕಾಂಟ್ರವರ್ಸೀಸ್ನ ಇದು ಕ್ರಿಯೇಟ್ ಮಾಡ್ತೋ. ಅದೇ ರೀತಿ ಈ ಕಾದಂಬರಿಯನ್ನು ಹಲವಾರು ಜನ ಓದಿ ಮೆಚ್ಕೊಂಡಿದ್ದಾರೆ. ಈ ಕಾದಂಬರಿಯನ್ನು ನಾಟಕವನ್ನಾಗಿ ಬಸವಲಿಂಗಯ್ಯನವರು ಮಾಡಿದ್ದಾರೆ. ಅದೇ ರೀತಿ ಈ ಕಾದಂಬರಿ ಸೀರಿಯಲ್ ಆಗಿ ಕೂಡ ಬಂದಿತ್ತು. ಗಿರೀಶ್ ಕಾರ್ನಾಡ್ ಅವರು ಪ್ರೊಡ್ಯೂಸ್ ಮಾಡಿದರು ಆ ಸೀರಿಯಲ್ನ. ದೇವನೂರು ಮಹಾದೇವ ಅವರು ಕನ್ನಡ ಸಾಹಿತ್ಯದಲ್ಲಿ ತುಂಬ ಇಂಪಾರ್ಟೆಂಟ್ ಆದಂತಹ ಒಬ್ಬ ರೈಟರ್ ಅವರು. ಅವರು ತುಂಬ ಕಡಿಮೆ ಕೃತಿಗಳನ್ನು ಬರೆದಿದ್ರೂ ತುಂಬ ಮುಖ್ಯವಾದಂತಹ ಕಾದಂಬರಿಗಳು, ಕಥೆಗಳನ್ನೆಲ್ಲ ಅವರು ಬರೆದಿದ್ದಾರೆ. ಅವರ ಮೊದಲ ಕಥಾ ಸಂಕಲನ ದ್ಯಾವನೂರು, ನಂತರ ಬಂದಂತಹ ಒಡಲಾಳ ಎನ್ನುವ ಕಾದಂಬರಿ, ಅದರ ನಂತರ ಬಂದಂತಹ ಕುಸುಮ ಬಾಲೆ. ಹಾಗೂ ಆ ಕುಸುಮ ಬಾಲೆ ನಂತರ ಅವರು ತುಂಬ ವರ್ಷಗಳು ಬರೀಲೇ ಇಲ್ಲ. ತುಂಬ ವರ್ಷಗಳ ನಂತರ ಅವರ ಲೇಖನಗಳ ಸಂಗ್ರಹ ಎದೆಗೆ ಬಿದ್ದ ಅಕ್ಷರ ಅದು ಪ್ರಕಟವಾಯಿತು. ಈ ರೀತಿ ಈ ಒಂದು 4 ಬರಹಗಳನ್ನು ಬಿಟ್ಟರೆ ಅವರು ಹೆಚ್ಚಿಗೆ ಬರೆದಿಲ್ಲ. ಅವರು ಒಬ್ಬರು ರೈಟರಾಗಿ, ದಲಿತ ಬಂಡಾಯ ಸಾಹಿತಿಯಾಗಿ, ಹೋರಾಟಗಾರರಾಗಿ ಅವರು ಹಲವಾರು ವಿಷಯಗಳನ್ನು ಮಾಡ್ತಾ ಬಂದಿದ್ದಾರೆ ಇಲ್ಲಿವರೆಗೂ. ದೇವನೂರ ಮಹಾದೇವ ಅವರ ಈ ಕಾದಂಬರಿ ಕುಸುಮ ಬಾಲೆ ಏನಿದೆ ಅದು ಕನ್ನಡದಲ್ಲಿ ತುಂಬ ವಿಭಿನ್ನವಾದಂತಹ, ಮುಖ್ಯವಾದಂತಹ ಕಾದಂಬರಿ. ಈ ಓದುಗರಿಗೆ ಒಂದು ಚಾಲೆಂಜ್ ಮಾಡುವಂತಹ ಒಂದು ಮೈಂಡ್ ಬೆಂಡಿಂಗ್ ನಾವೆಲ್ ಅಂತ ಹೇಳ್ಬೋದು. ಒಂದು ಕ್ಲಾಸಿಕ್ ಇದು, ಎಲ್ಲರೂ ಓದಲೇಬೇಕಾದಂತಹ ಒಂದು ಕಾದಂಬರಿ ಇದು ಕುಸುಮ ಬಾಲೆ. ಇದು ಕುಸುಮ ಬಾಲೆ ಬಗ್ಗೆ ಒಂದು ಸಣ್ಣ ಮಾಹಿತಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವಾರು ಪುಸ್ತಕಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.